ಇನ್ನು ರಾಜಸ್ಥಾನ ಸೇರಿದಂತೆ 4 ರಾಜ್ಯಗಳಲ್ಲಿ ಈಗಾಗಲೇ ಅರಾವಳಿ ಪರ್ವತವನ್ನು ಉಳಿಸಬೇಕು, ಅರಾವಳಿ ಪರ್ವತದ ಶ್ರೇಣಿಗಳಲ್ಲಿ ಗಣಿಗಾರಿಕೆ ಅವಕಾಶ ಕೊಡಬಾರದು ಅಂತ ಆಗ್ರಹಿಸಿ ಹೋರಾಟ ತೀವ್ರಗೊಳ್ತಾ ಇದೆ. ಅಷ್ಟಕ್ಕೂ ಅರಾವಳಿ ಉಳಿಸಿ ಅಭಿಯಾನ ತೀವ್ರಗೊಳ್ತಾ ಇರೋದು ಯಾವ ಕಾರಣಕ್ಕಾಗಿ, ಅರಾವಳಿ ಪರ್ವತಗಳ ಕತೆ ಏನು ಅನ್ನೋದು ನಿಮಗೆ ತೋರಿಸ್ತೀನಿ. ಅರಾವಳಿ ಇದು ಕೇವಲ ಪರ್ವತ ಶ್ರೇಣಿಯಲ್ಲ, ಭಾರತದ ಆತ್ಮ. ರಾಜಸ್ಥಾನ ರಾಜ್ಯದ ಜೀವರಕ್ಷಕ ಪರ್ವತ, ಕೋಟ್ಯಾಂತರ ಜನರ ಪಾಲಿಗೆ ನೀರುಣಿಸುವ ಬೆಟ್ಟ. ದೆಹಲಿ, ಹರಿಯಾಣ, ರಾಜಸ್ಥಾನ, ಗುಜರಾತ್ ರಾಜ್ಯಗಳನ್ನು ಪ್ರಕೃತಿ ವಿಕೋಪಗಳಿಂದ ರಕ್ಷಿಸುತ್ತಿರುವ ಮಹಾಪರ್ವತ. ಪೂರ್ವ ಭಾರತದ 10 ರಾಜ್ಯಗಳ ಜೀವ ಉಳಿಸುವ ಆಮ್ಲಜನಕ ಪರ್ವತ. ಉತ್ತರ ಭಾರತವನ್ನ ಹಿಮಾಲಯ ಪರ್ವತ ಹೇಗೆ ಕಾಪಾಡುತ್ತಿದೆಯೋ, ವಾಯುವ್ಯ ಭಾರತದ ರಾಜ್ಯಗಳ ನೆಲ, ಜಲ, ಜನರನ್ನ ರಕ್ಷಿಸುತ್ತಿರುವ ಅತಿ ದೊಡ್ಡ ಪರ್ವತ ಶ್ರೇಣಿ. ಇಂಥ ಅರಾವಳಿ ಪರ್ವತದ ಮೇಲೆ ಗಣಿ ಉದ್ಯಮಿಗಳ ಕಣ್ಣು ಬಿದ್ದಿತ್ತು. ಅರಾವಳಿ ಉಳಿಸಿ, ದೇಶ ಉಳಿಸಿ ಅಂತ ಊರೂರಲ್ಲೂ ಜನ ಬೀದಿಗಿಳಿದಿದ್ದಾರೆ. ರಾಜಸ್ಥಾನದಿಂದ ಹಿಡಿದು ಹರಿಯಾಣದವರೆಗೂ ಅರಾವಳಿ ಪರ್ವತ ಶ್ರೇಣಿ ಉಳಿಸಿ ಅಭಿಯಾನ ಶುರುವಾಗಿದೆ. 10, 100, 1000 ಲೆಕ್ಕದಲ್ಲ, ಲಕ್ಷ ಸಂಖ್ಯೆಯಲ್ಲಿ ಜನ ಅರಾವಳಿ ಪರ್ವತವನ್ನ ರಕ್ಷಿಸಿ ಅಂತ ಹೋರಾಟ ನಡೆಸುತ್ತಿದ್ದಾರೆ. ಅರಾವಳಿ ಉಳಿಸಿ ಅಂತ ಬೆಟ್ಟಗುಡ್ಡಗಳ ಮೇಲೆ ನಿಂತು ಪ್ರತಿಭಟನೆ ಮಾಡುತ್ತಿದ್ದಾರೆ. ಏಷ್ಯಾದ ಅತಿ ದೊಡ್ಡ ಬೆಟ್ಟಗುಡ್ಡಗಳ ತವರು ಅರಾವಳಿ ಪರ್ವತ ಶ್ರೇಣಿ. ಹಿಮಾಲಯ ಪರ್ವತಕ್ಕೂ ಮೊದಲೇ ಜನ್ಮ ಪಡೆದ ಮಹಾಪರ್ವತ. ಒಂದು ಕಡೆ ಮರುಭೂಮಿ, ಇನ್ನೊಂದು ಕಡೆ ಅರಣ್ಯ, ನೀರಿನ ಸೆಳೆತವಿದೆ. ಅತ್ಯದ್ಭುತ ಗಿಡಮೂಲಿಕೆಗಳು, ಲಕ್ಷಾಂತರ ವನ್ಯಪ್ರಾಣಿಗಳ ಆಶ್ರಯ ತಾಣವಾಗಿದೆ. ಇಂಥ ಅರಾವಳಿ ಪರ್ವತ ಉಳಿಸಿ ಅಂತ ಲಕ್ಷ ಜನ ಅಭಿಯಾನ ನಡೆಸಲು ಕಾರಣ ಕೇಂದ್ರ ಸರ್ಕಾರದ ಒಂದು ನಿರ್ಧಾರ, 2 ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಆದೇಶ. ಅಷ್ಟಕ್ಕೂ ಏನಿದು ವಿವಾದ ಅಂತ ನೋಡೋದಾದ್ರೆ, ಅರಾವಳಿ ಪರ್ವತಗಳಲ್ಲಿ ಗಣಿಗಾರಿಕೆಗೆ ಕೇಂದ್ರದಿಂದ ಅನುಮತಿ ನೀಡಿದೆ. 100 ಮೀಟರ್ ಕಡಿಮೆ ಎತ್ತರದ ಬೆಟ್ಟಗಳಲ್ಲಿ ಗಣಿಗಾರಿಕೆಗೆ ಒಪ್ಪಿಗೆ ಕೊಟ್ಟಿದೆ. ಆದರೆ ಕೇಂದ್ರ ಸರ್ಕಾರದ ನಿರ್ಣಯದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಪರಿಸರ ಪ್ರೇಮಿಗಳು ಅರ್ಜಿ ಹಾಕಿದ್ರು. ಆದರೆ ಕೇಂದ್ರ ಸರ್ಕಾರ ಅರಾವಳಿಯ 90% ಪ್ರದೇಶ ಸಂರಕ್ಷಿತವಾಗಿ ಉಳಿಯುತ್ತದೆ, ಈಗಾಗಲೇ ಗಣಿಗಾರಿಕೆ ನಡೆದ 10% ಜಾಗಗಳಿಗಷ್ಟೇ ಅನುಮತಿ ಕೊಟ್ಟಿದ್ದು ಅಂತ ವಾದ ಮಂಡಿಸಿದೆ. ಕೇಂದ್ರ ಸರ್ಕಾರದ ವಾದ ಒಪ್ಪಿ ಗಣಿಗಾರಿಕೆಗೆ ಸುಪ್ರೀಂ ಕೋರ್ಟ್ ಕೂಡ ಅವಕಾಶ ನೀಡಿದೆ. ಆದರೆ ಹೋರಾಟಗಾರರು ಈಗಾಗಲೇ 128 ಪರ್ವತಗಳಲ್ಲಿ 38 ಪರ್ವತಗಳು ಗಣಿಗಾರಿಕೆಯಿಂದ ಸರ್ವನಾಶವಾಗಿದೆ. ಅರಾವಳಿಯಲ್ಲಿರುವ ಗ್ರಾನೈಟ್, ಮಾರ್ಬಲ್, ಮ್ಯಾಗ್ನೆಟ್ನಂಥ ಖನಿಜಗಳ ಮೇಲೆ ಉದ್ಯಮಿಗಳ ಕಣ್ಣು ಬಿದ್ದಿದೆ. ಗಣಿಗಾರಿಕೆ ಮುಂದುವರೆದರೆ ಪರ್ವತ ಅರಣ್ಯ ನಾಶದಿಂದ ಭೂಕಂಪ, ಪ್ರಕೃತಿ ವಿಕೋಪ ಹೆಚ್ಚುತ್ತೆ. ಹೀಗಾಗಿ ಅರಾವಳಿ ಗಣಿಗಾರಿಕೆ ನಿಲ್ಲಿಸಬೇಕು ಅಂತ ಹಠ ಹಿಡಿದಿದ್ದಾರೆ. ಜನ ಹೇಳೋ ಥರ ಅರಾವಳಿಯಲ್ಲಿ ಸಾಕಷ್ಟು ಖನಿಜ ಸಂಪತ್ತುಗಳಿವೆ. ಉದಾಹರಣೆಗೆ ಹೇಳೋದಾದ್ರೆ, ತಾಜ್ ಮಹಲ್ಗೆ ಬಳಸಿರುವ ಮಕ್ರಾನ ಮಾರ್ಬಲ್ ಕೂಡ ಇದೇ ಜಾಗದಲ್ಲಿರೋದು. ಇದೆಲ್ಲ ಉದ್ಯಮಿಗಳಿಗೋಸ್ಕರ ಮಾಡ್ತಿರೋ ಮಸಲತ್ತು ಅನ್ನೋದು ಜನರ ವಾದ. ಆದ್ರೆ ಕೇಂದ್ರ ಅರಣ್ಯ ಸಚಿವ ಭೂಪೇಂದರ್ ಯಾದವ್ ಪ್ರಕಾರ ಪ್ರತಿಪಕ್ಷದವರು ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ. ಕೋರ್ಟ್ ಆದೇಶದಂತೆ ಅರಣ್ಯದ ನಿಯಮಗಳು, ರಾಜ್ಯ ಸರ್ಕಾರದ ನಿಯಮಗಳನ್ನ ಪಾಲಿಸಲಾಗುತ್ತೆ ಅಂತಿದ್ದಾರೆ. ये जो साइंटिफिक मैनेजमेंट प्लान की बात करी है, इसके हिसाब से ही हम अरावली में विकास के लिए प्रतिबद्ध हैं. सरकार इकोलॉजी और इकोनॉमी को साथ साथ लेकर के चल रही है. जो झूठ बोल रहे हैं उनका झूठ बेनकाब धीरे धीरे हो रहा है, और झूठ के कोई पैर नहीं होते हैं, वो अपने आप ही अपने ही झूठी चीज़ों से समाप्त हो. ಕೇಂದ್ರ ಸರ್ಕಾರ ಉದ್ಯಮಿಗಳಿಗೆ ಅರಾವಳಿ ಪರ್ವತ ಅಡಮಾನ ಇಡ್ತಿದೆ ಅಂತಿರೋ ಜನ ಉಸಿರು ಕೊಡ್ತಿರೋ ಅರಾವಳಿ ಬೆಟ್ಟಕ್ಕಾಗಿ ಉಸಿರು ಬಿಡೋಕ್ಕೂ ರೆಡಿ ಅಂತಿದ್ದಾರೆ. ಅರಾವಳಿ ಉಳಿಸೋಕೆ ಜಾತಿ, ಧರ್ಮ, ರಾಜಕಾರಣ, ಹಣಬಲ, ತೋಳ್ಬಲಗಳನ್ನೆಲ್ಲ ಬದಿಗೊತ್ತಿ ಒಗ್ಗಟ್ಟಾಗಿ ಹೋರಾಡುವ ಎಚ್ಚರಿಕೆ ನೀಡಿದ್ದಾರೆ. ಈಗ ಕೇಂದ್ರ ಸರ್ಕಾರಕ್ಕೂ ಬಿಸಿ ತಟ್ಟಿದ್ದು ಇಲ್ಲಿಗೆ ಸುಮ್ಮನಾಗುತ್ತಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.